महाराष्ट्र व कर्नाटकातील लाखो भाविकांचे आराध्य दैवत असलेल्या गुड्डापूर तालुका जत जिल्हा सांगली येथील श्री दानम्मा देवीच्या यात्रेला उद्या 29/11/2024 पासून प्रारंभ। महाराष्ट्र व कर्नाटकातील लाखो भाविकांचे आराध्य दैवत असलेल्या गुड्डापूर तालुका जत जिल्हा सांगली येथील श्री दानम्मा देवीची यात्रा दिनांक 29/11/2024 ते दिनांक 2/12/2024 पर्यंत मोठ्या प्रमाणावर आयोजित करण्यात आले असून या यात्रेमध्ये दिनांक 29/11/2024 रोजी शुक्रवारी दासो पूजेचा कार्यक्रम सकाळी 10 वाजता संपन्न होतोय। यासाठी श्री शब्र गुरुपाद शिवाचार्य हिरेमठ गुड्डापूर आणि श्री शब्रा डॉक्टर जय सिद्धेश्वर शिवाचार्य महास्वामीजी संस्थान हिरेमठ गौडगाव यांच्या अमृत हस्ते या ठिकाणी संपन्न होणार आहे। दिनांक 30/11/2024 रोजी शनिवारी रोजी कार्तिक अमावस्यानिमित्त सायंकाळी 8 वाजता सद्भक्तांच्या उपस्थितीमध्ये कार्तिक दीपोत्सव कार्यक्रम आणि त्यानंतर श्री देवी पालखी उत्सव कार्यक्रमासाठी श्री शब्र गुरुपाद शिवाचार्य हिरेमठ गुड्डापूर आणि श्री शब्र अभिनव संगनबसव शिवाचार्य स्वामीजी संस्थान हिरेमठ मनगोळी आणि परमपूज्य श्री बसवलिंग स्वामीजी ज्ञान योगाश्रम विजयपूर यांच्या अमृत हस्ते संपन्न होणार आहे। दिनांक 1/12/2024 रोजी रविवारी सायंकाळी 5 वाजता सर्व भक्तांच्या उपस्थितीमध्ये श्री देवीचे रथोत्सव कार्यक्रम श्री शब्र गुरुपाद शिवाचार्य महास्वामीजी हिरेमठ गुड्डापूर व परमपूज्य योगेश्वरी माताजी सिद्धारूढ मठ बुरनापूर यांच्या अमृतहस्ते होणार आहे। या कार्यक्रमासाठी खास उपस्थिती म्हणून नवनिर्वाचित आमदार सोलापूरचे माननीय विजयकुमार देशमुख, नवनिर्वाचित आमदार जतचे माननीय गोपीचंद पडळकर यांच्यासह अनेक मान्यवर यावेळी खास करून उपस्थित राहणार आहेत। रथोत्सव कार्यक्रम संपल्यानंतर यात्रेच्या शेवटी निरोप समारोहाचा कार्यक्रम होणार असल्याची माहिती देवस्थान ट्रस्टचे अध्यक्षांनी दिली आहे। ಪ್ರತಿ ವರ್ಷದಂತೆ ನಡೆಸಕ್ಕಂತ ಗುಡ್ಡಾಪುರ ದಾನಂತಾಯಿ ಜಾತ್ರೆ ಮಹೋತ್ಸವದಲ್ಲಿ ಜತ್ ತಾಲೂಕಿನಲ್ಲಿ ಮಹಾರಾಷ್ಟ್ರದ ಹದ್ದಿಯಲ್ಲಿರ್ತಕ್ಕಂಥ ಚಟ್ಟಿ ಅಮಾವಾಸ್ಯೆ ನಿಮಿತ್ತವಾಗಿ ಲಕ್ಷಾಂತರ ಜನ ತಾಯಿ ದಾನಂತಾಯಿ ಆಶೀರ್ವಾದ ಪಡಲಿಕ್ಕೆ ಪಾದಯಾತ್ರೆ ಮುಖಾಂತರ ಬರ್ತಕ್ಕಂಥ ನಮ್ಮ ಗುಡ್ಡಾಪುರ ಟ್ರಸ್ಟ್ ವತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೀವಿ। ಇವತ್ತು ನಮ್ಮ ಕರ್ನಾಟಕದಿಂದ ಬರ್ತಕ್ಕಂಥ ಬಿಜಾಪುರ ಜಿಲ್ಲೆಯಿಂದ 150 ಬಸ್ಗಳನ್ನು ನಾವು ಮಾಡಿದ್ದೀವಿ। ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ KSRTC ಬಸ್ಗಳನ್ನು ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ। ವಿಶೇಷವಾಗಿ ಪಾದಯಾತ್ರೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಟ್ರಸ್ಟದ 10 ಎಕರೆ ಜಾಗದಲ್ಲಿ ಇವತ್ತು ಪಾದಯಾತ್ರೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಬಿಸಿ ನೀರಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ। ಇವತ್ತು ಕರ್ನಾಟಕ ಭವನದ ಹಿಂದ್ಗಡೆ ಟೆಂಟನ್ನು ಹಾಕಿ ಅಲ್ಲೆಲ್ಲರಿಗೆ ಜನರಿಗೆ ಬಂದಂಥ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ। ಈ ರೀತಿ ಅನೇಕ ಭಕ್ತರಿಗೆ ಇಲ್ಲಿ ದೇವಸ್ಥಾನದಲ್ಲಿ ಇಳ್ಕೊಳ್ಳಿಕ್ಕೆ ಇವತ್ತು ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ। ಆ ದಿಶೆಯಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ವೈದ್ಯರಾಗಲಿ, ಫೈರ್ ಫೈಟರ್ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಮತ್ತು ಬಹಳ ಜನ ಭಕ್ತರು ಕೂಡ ಸ್ವಯಂ ಪ್ರೇರಣೆಯಿಂದ ಇವತ್ತು ನಮ್ಮ ಗುಡ್ಡಾಪುರ ದಾನಮ್ಮ ದೇವಿ ಸೇವೆಯನ್ನು ಮಾಡ್ತಕ್ಕಂಥ ಬಂದ ಭಕ್ತರು ಬಹಳ ಜನ ಇವತ್ತು ತಮ್ಮ ಸ್ವಯಂ ಪ್ರೇರಣೆಯಿಂದ ಇವತ್ತು ನಮ್ಮಲ್ಲಿ ಬಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ತಮ್ಮ ಹೆಸರುಗಳನ್ನು ಸೂಚನೆ ಕೊಟ್ಟಿದ್ದಾರೆ। ವಿಶೇಷವಾಗಿ ಇವತ್ತು ನಮ್ಮ ಜತ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಬಂದು ಅಲ್ಲಿ ವ್ಯವಸ್ಥೆ ಕೂಡ ನಾವು ಯಾವ ರೀತಿ ಬಂದೋಬಸ್ತ್ ಆಗಲಿ ಅಥವಾ ಪೊಲೀಸ್ ಇಲಾಖೆಗೆ ಅವ್ರ ಜೊತೆ ಮತ್ತು ಜಿಲ್ಲಾ ಅಧಿಕಾರಿಗಳಾಗಲಿ, ತಹಸೀಲ್ದಾರ್ ಆಗಲಿ, ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ಕಂದಾಯ ನಿರೀಕ್ಷಕರು ಎಲ್ಲರೂ ಕೂಡ ಬಂದು ಸಹಕಾರವನ್ನು ಕೊಟ್ಟಿದ್ದಾರೆ। ಈ ದಿಶೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನ ಇವತ್ತು ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಗುಡ್ಡಾಪುರ ದಾನಂತಾಯಿ ಟ್ರಸ್ಟ್ ವತಿಯಿಂದ ಭಾಳ ಬಹುಸಂಖ್ಯೆಯಲ್ಲಿ ನಾವು ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ। ಭಾಳ ಹೆಮ್ಮೆ ಅನ್ನಿಸ್ತದೆ। ಇವತ್ತು ತಾಯಿ ದರ್ಶನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕೂಡ ತಾಯಿ ಸುತ್ತಮುತ್ತ ಎಲ್ಲ ಲೈಟ್ದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ। ಆ ದಿಶೆಯಲ್ಲಿ ನಾಳೆಯಿಂದ ಇವತ್ತು 29ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ 3 ದಿವಸ ಸತತವಾಗಿ ಬಹುಸಂಖ್ಯೆಯಲ್ಲಿ ವ್ಯವಸ್ಥಿತವಾಗಿ ಬೀದಿ ವ್ಯಾಪಾರಸ್ಥರಿಗೂ ಕೂಡ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ। ಆ ದಿಶೆಯಲ್ಲಿ ಯಾವುದೇ ಕುಂದುಕೊರತೆ ಇಲ್ಲದೆ ಇವತ್ತು ಭಕ್ತರು ಸ್ವಯಂ ಪ್ರೇರಣೆ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡು ಪ್ರಸಾದ ಮಾಡಿ ತಮ್ಮ ಊರುಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ। ಎಲ್ಲರೂ ಕೂಡ ಇವತ್ತು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಅತಿ ಹೆಚ್ಚಿನಲ್ಲಿ ಇವತ್ತು ನಮ್ಮ ಕರ್ನಾಟಕದಿಂದ ಪಾದಯಾತ್ರೆ ಬರ್ತಕ್ಕಂಥವ್ರು
ಬೆಳಗಾವಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅಥವಾ ಚಿಕ್ಕೋಡಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಈ ಕಡೆ ಸೋಲಾಪುರ, ಜತ್ತ, ಕೊಲ್ಲಾಪುರದಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ನಾವು ಟ್ರಸ್ಟ್ ವತಿಯಿಂದ ಇವತ್ತು ಬಹುಸಂಖ್ಯೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸುವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಮತ್ತು ನಾಳೆ 30ನೇ ತಾರೀಕಿನ ದಿವಸ ಇವತ್ತು ಜತ್ ತಾಲೂಕಿನಲ್ಲಿರ್ತಕ್ಕಂಥ ಶಾಸಕರು, ನೂತನ ಆಯ್ಕೆಯಾದಂಥ ಶಾಸಕರು, ಸೋಲಾಪುರದಿಂದ ಆಯ್ಕೆಯಾದಂಥ ಶಾಸಕರು ಇಬ್ಬರನ್ನು ಕೂಡ ನಾವು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ದಾನಮ್ ತಾಯಿ ಟ್ರಸ್ಟ್ ವತಿಯಿಂದ. ಪರಮ ಪೂಜ್ಯರು ಇವತ್ತು ಇಲ್ಲಿರ್ತಕ್ಕಂಥ ಮಠದ ಶ್ರೀಗಳು ಇರ್ಬೋದು, ನಮ್ಮ ಮಠದ ಬಿಜಾಪುರ ಸಿದ್ದೇಶ್ವರ ಶ್ರೀಗಳ ಆಶ್ರಮದಿಂದ ಇರ್ಬೋದು, ಸಂಗನ ಬಸವ ಶ್ರೀಗಳು ಇರ್ಬೋದು, ಮತ್ತು ಅನೇಕ ಇವತ್ತು ಪರಮ ಪೂಜ್ಯ ಇವತ್ತು ಹಿಂದೆ ಇರ್ತಕ್ಕಂಥ ಸೋಲಾಪುರದ ಸಂಸದರಾದಂಥ ಪರಮ ಪೂಜ್ಯ ಶ್ರೀಗಳು ಕೂಡ ಇವತ್ತು ಪೂಜೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅತಿ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾನು ಆ ತಾಯಿ ಆಶೀರ್ವಾದ ಸದಾ ಎಲ್ಲ ಭಕ್ತರಿಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. Press the bell icon on the video and never miss another update.